ಮೊಬೈಲಲ್ಲಿ ಪ್ರಮುಖ ಸಾಕ್ಷ್ಯ ಮೊಬೈಲ್ ಆಗುತ್ತೆ. ಸೊ ಸ್ವಾಮಿ ಮೊಬೈಲ್ ರಾಜ ಕಾಲುವೆಗೆ ಡಿ ಗ್ಯಾಂಗ್ ಎಸ್ತಿದೆಯಾ? ಸುಮ್ಮನಹಳ್ಳಿ ರಾಜ್ಯ ಕಾಲುವೆ ಮೇಲೆ ಮೊಬೈಲ್ ಶೋಧವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಿ ಎಸೆದ್ರಿ ಅಂತ ಎಲ್ಲ ಕೇಳ್ತಾರೆ, ಮೊಬೈಲ್ ಏನು ಮಾಡಿದ್ರಿ ಅಂತ ಹೇಳಿ. ಸೊ ಆರೋಪಿ ಪ್ರದೋಷ್ ತೋರಿಸಿದ ಸ್ಥಳದಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು. ರೇಣುಕಾ ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಈಗ ಮೊಬೈಲ್ ಆಗುತ್ತಾ? ಏನಾದರೂ ವಿಡಿಯೋ ಮಾಡ್ಕೊಂಡಿದ್ರ ಅಥವಾ ಇಲ್ವಾ, ಅಥವಾ ಅಲ್ಲಿ ಮೆಸೇಜ್ ಮಾಡಿರೋದೇನಿತ್ತು ಅದನ್ನು ರಿಟ್ರೀವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಸಾಧ್ಯ ಆಗೋದಿಲ್ಲ, ನೀರಲ್ಲೆಲ್ಲ ಹಾಳಾಗಿ ಹೋಗಿರುತ್ತೆ. ಬಟ್ ಅದನ್ನು ಹೇಗೆ ರಿಕವರ್ ಮಾಡ್ತಾರೆ ಅದಕ್ಕೊಂದಿಷ್ಟು ಟೆಕ್ನಾಲಜಿ ಇದೆ, ಅವುಗಳನ್ನು ಬಳಕೆ ಮಾಡ್ಕೊಳ್ತಾರೆ ಸಾಧ್ಯ ಆದರೆ. ಈಗ ಏನಾದ್ರು ಮೆಮರಿ ಕಾರ್ಡ್ ಇದ್ದರೆ ಅದನ್ನು ಯೂಸ್ ಮಾಡುವಂಥದ್ದು, ಅಥವಾ ಸೇವ್ ಆಗಿರುವಂಥದ್ದು ಇದ್ದರೆ ಅದನ್ನೇನಾದರೂ ಡ್ರೈ ಮಾಡಿ ವಾಪಸ್ ತೆಗೆದುಕೊಳ್ಳುವಂಥದ್ದು, ರಿಟ್ರೀವ್ ಮಾಡುವಂಥ ಕೆಲಸ ಪಾಸಿಬಲ್. ಕೆಲವು ಕಡೆಗಾಗುತ್ತೆ, ಕೆಲವು ಆಗಲಿಕ್ಕಿಲ್ಲ. ಬಟ್ ಅದು ಸಿಗಬೇಕಲ್ಲ ಈಗ. ಸೊ ಹಾಗಾಗಿ ಆರೋಪಿ ಪ್ರದೋಷ್ನನ್ನ ಕೇಳಿದಂಥ ಸಂದರ್ಭದಲ್ಲಿ ಮೊಬೈಲ್ ಇಲ್ಲಿ ಎಸ್ದಿದ್ವಿ ಅಂತ ಹೇಳಿದ್ದಾರೆ. ಅದು ಎಲ್ಲಿ ಬಿದ್ದಿದೆ, ಯಾವ ಕಡೆಗೆ ಬಿದ್ದಿದೆ ಗೊತ್ತಾಗಿಲ್ಲ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಕ್ರೈಮ್ ಬ್ಯೂರೋ ಹೆಡ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮೊಬೈಲ್. ಕಾರಣ ಇದರಿಂದನೇ ಮೆಸೇಜ್ ಮಾಡಿದ್ದು, ಅಶ್ಲೀಲ ಮೆಸೇಜ್ ಮಾಡಿದ್ದು ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅದನ್ನು ಕೂಡ ನೋಡಬೇಕಾಗತ್ತೆ. ಎಷ್ಟು ಪ್ರಮುಖ ಪಾತ್ರವನ್ನು ಇದರಲ್ಲಿ ವಹಿಸ್ಕೊಳ್ಳುತ್ತೆ ಈ ಮೊಬೈಲ್? ಸಿಗದೇ ಇದ್ರೆ ಹೇಗೆ, ಸಿಕ್ಕರೆ ಏನು ಮುರಳಿ? ಖಂಡಿತವಾಗಿಯೂ ಅವರಣ, ಯಾಕೆಂದರೆ ಈಗಾಗಲೇ ಏನೋ ಮೊಬೈಲನ್ನು ಹುಡ್ಕೋಂಥ ಕೆಲಸಗಳೇನಿತ್ತು ಆ ಕೆಲಸಗಳನ್ನು ಈಗಾಗಲೇ ಮುಕ್ತಾಯಗೊಳಿಸಿರೋಂಥದ್ದು. ಆದರೆ ಪೊಲೀಸರಿಗೆ ಆ ಮೊಬೈಲ್ ರಾಜಕಾಲುವೆಯಲ್ಲಿ ಸಿಕ್ಕಿಲ್ಲ. ಯಾಕೆಂದರೆ ಅವರು ಒಂದು ಹೋಪನ್ನು ಇಟ್ಕೊಂಡಿದ್ರು. ಯಾಕೆಂದರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಒಂದಿಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಮತ್ತು ಫೋಟೋಗಳನ್ನು ಕಳಿಸ್ತಾ ಇದ್ರು. ಫೋಟೋಗಳನ್ನು ಕಳಿಸಿದ ಬಳಿಕ ಇನ್ನೊಂದು ನಕಲಿ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಪವನ್ ಮತ್ತು ನಾಗರಾಜ್ ಆತನಿಗೆ ಚಾಟನ್ನು ಮಾಡ್ತಾ ಇದ್ರು. ಇವೆಲ್ಲದ್ರ ಬಗ್ಗೆ ಕೂಡ ಚಾಟ್ಗಳನ್ನು ಮಾಡುವಂಥದ್ದು ಮತ್ತು ಮೆಸೇಜ್ಗಳನ್ನು ಮಾಡುವಂಥದ್ದು, ಜೊತೆಗೆ ಆತನನ್ನು ಏನಂತ ಹೇಳಿ ಹೊರಗಡೆ ಕರ್ಸ್ಕೊಂಡ್ರು. ಯಾಕೆಂದ್ರೆ ಆ ಪೆಟ್ರೋಲ್ ಬಂಕ್ನ ಬಳಿಯಲ್ಲಿ ಕರ್ಸ್ಕೊಳ್ತಾರೆ ಫಾರ್ಮಸಿಯಿಂದ, ಅಲ್ಲಿಗೆ ಯಾವ ರೀತಿಯಲ್ಲಿ ಕರ್ಸ್ಕೊಂಡ್ರು, ಏನಂತ ಹೇಳಿದ್ರು, ಜೊತೆಗೆ ಅದ್ರ ಬಗ್ಗೆ ಏನಾದರೂ ಚಾಟ್ಗಳೇನಾದರೂ ಮಾಡಿದಾರ. ಯಾಕೆಂದ್ರೆ ಈಗಾಗಲೇ ಆರೋಪಿಗಳನ್ನ ಮೊಬೈಲನ್ನು ಏನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ವಿಕ್ಟಿಮ್ನ ಮೊಬೈಲ್ ಏನಿತ್ತು, ಅಂದರೆ ಸತ್ತಂತ ವ್ಯಕ್ತಿಯ ಮೊಬೈಲ್ ಏನಿತ್ತು ಅದನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆ ಪ್ರಯತ್ನಗಳನ್ನು ಮಾಡಿ ಅದೊಂದು ಪ್ರೈಮ್ ಎವಿಡೆನ್ಸ್ ಆಗಿ ಉಳ್ಕೊಳ್ಳುತ್ತೆ. ಯಾಕೆಂದ್ರೆ ಶವ ಸಿಕ್ಕಾಗಿದೆ, ಶವ ಜೊತೆಯಲ್ಲಿದ್ದಂಥ ಕೆಲವೊಂದು ಬಟ್ಟೆಗಳಿರ್ಬೋದು, ಜೊತೆಗೆ ಆತನ ಮೇಲೆ ಹೊಡೆದಂಥ ಹಲ್ಲೆ ಮಾಡಿದಂಥ ಮಾರಕಾಸ್ತ್ರಗಳಿರ್ಬೋದು, ಇವೆಲ್ಲ ಕೂಡ ರಿಕವರ್ ಅನ್ನ ಮಾಡ್ಕೊಂಡಿರೋಂಥದ್ದು. ಆದರೆ ಶವದ ಜೊತೆಯಲ್ಲಿದ್ದಂಥ ಮೊಬೈಲ್ ಏನಿತ್ತು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪರಿಗಣಿಸ್ತದೆ. ಅದನ್ನ ಆ ಹಿನ್ನೆಲೆಯಲ್ಲಿ ಅದನ್ನ ವಶಕ್ಕೆ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಪೊಲೀಸರು ಮಾಡಿದ್ರು. ಆದರೆ ಇವತ್ತು ಅವರ ಪ್ರಯತ್ನಕ್ಕೆ ಕೈಗೊಡ್ಲಿಲ್ಲ. ಯಾಕೆಂದ್ರೆ ಈಗಾಗಲೇ ಮೊಬೈಲನ್ನು ಬಿಸಾಡಿ 10 ದಿನಗಳ ಕಾಲ ಕಳೆದೋಗಿದ್ದಾವೆ. 10 ದಿನ ಕಳೆದೋದ್ರು ಬಳಿಕ ರಾಜಕಾಲುವೆ ಒಳಗಡೆ ಅಷ್ಟು ಫೋರ್ಸ್ ಆಗಿ ಹರಿಯುವಂಥ ನೀರಿನ ಮಧ್ಯೆ ಆ ಮೊಬೈಲ್ ಸಿಕ್ಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಹಿನ್ನೆಲೆಯಲ್ಲಿ ಸರಿಸುಮಾರು 1 ಗಂಟೆಗಳ ಕಾಲ ಪೌರ ಕಾರ್ಮಿಕರನ್ನ ಇಳಿಸಿ 10 ಜನ ಪೌರ ಕಾರ್ಮಿಕರನ್ನ ಇಳಿಸಿ ಮೊಬೈಲ್ ಹುಡ್ಕೋ ಪ್ರಯತ್ನಗಳನ್ನ ಮಾಡಿದ್ರು. ಆದರೆ ಮೊಬೈಲ್ಗಳು ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅದನ್ನ ಕೈಬಿಟ್ಟು ಈಗ ಪೊಲೀಸರು ಪ್ರದೋಷ್ ಅಂದ್ರೆ ಆರೋಪಿ ಏನಿದ್ದ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋಂಥದ್ದು. ಅರುಣ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಸುಮನಹಳ್ಳಿ ರಾಜ ಕಾಲುವೆಯಲ್ಲಿ ಮೊಬೈಲ್ ಶೋಧ ಕಾರ್ಯಾಚರಣೆಗೆ ಸದ್ಯಕ್ಕೆ ಅಂತ್ಯಗೊಳಿಸಿದ್ದಾರೆ. ಆರೋಪಿ ಪ್ರದೋಷ್ ಹೇಳಿದಂಗೆ ಅಲ್ಲಿ ಎಸ್ದಿದ್ರಂತೆ, ಬಟ್ ಅದು ಸಿಕ್ಕಿಲ್ಲ. ಈಗ ಹುಡುಕಾಟವನ್ನು ತುಂಬ ಮಾಡಿದ್ದಾರೆ, ಬಟ್ ಅದು ಸಾಧ್ಯ ಆಗಿಲ್ಲ ಅಲ್ಲಿ. ಸದ್ಯಕ್ಕಂತೂ ಕೈ ಬಿಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಹೇಗೆ ಅದನ್ನು ಹುಡುಕ್ತಾರೆ, ಅದನ್ನು ಟ್ರೇಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ.